ಇವತ್ತು ಅಪರಾಧಿಗಳನ್ನ ಕಂಡುಹಿಡಿಯಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಪ್ರತಿ ಜಿಲ್ಲೆಗೂ ಒಂದು ವಿಶೇಷವಾದಂಥ ವಾಹನವನ್ನು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ಕೂಡಲೇ ಅಪರಾಧಿಗಳನ್ನು ಶೋಧನೆ ಮಾಡಬೇಕು ಅಂತೇಳಿ ಈ ಕ್ರಮ ಕೈಗೊಂಡು ಇವತ್ತು ನಾನು ಅದನ್ನು ಫ್ಲ್ಯಾಗ್ ಆಫ್ ಮಾಡಿದ್ದೇನೆ. ಸೊ ಎಲ್ಲರಿಗೂ ಅವ್ರಿಗೆ ಎಕ್ವಿಪ್ಮೆಂಟ್ಸು ಏನೇನು ಬೇಕು ವಾಹನಗಳು ಎಲ್ಲ ಕೂಡ ಅನುಕೂಲ ಆಗ್ತಾಯಿದೆ. ಸೊ ಇದಲ್ಲದೆ ಮಾದಕ ವಸ್ತುಗಳನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಗಮನವನ್ನು ಸೆಳೀತಾ ಇದ್ದೇವೆ. ಡ್ರಗ್ ಫ್ರೀ ಸ್ಟೇಟ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಜನ ಪೆಡ್ಲರ್ಸ್ ಕೂಡ ನಾವು ಬಂಧಿಸಿರೋದು ಈಗಾಗಲೇ ತಮಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ಸೊ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ವಿದ್ಯಾರ್ಥಿಗಳನ್ನು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ನಮ್ಮ ತಂದೆ ತಾಯಿಯಂದಿರು ಕೂಡ ಆ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾವನ್ನು ಕೂಡ ಅವರು ಕೂಡ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ, ಏಕೆಂದರೆ ಪೊಲೀಸವ್ರಿಗೆ ಸಹಕಾರ ಕೊಡಬೇಕಾದ್ರೆ ತಂದೆ ತಾಯಿಗಳು, ಸ್ನೇಹಿತರುಗಳು, ವಿದ್ಯಾರ್ಥಿ ಸಹಭಾಗಿಗಳು ಸ್ವಲ್ಪ ರಕ್ಷಣೆಯನ್ನು ಮಾಡಬೇಕು, ಮಾಹಿತಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ನೋ ಬ್ರದರ್ ಬೇಡ ಬ್ರೋ ಅಭಿಯಾನ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅಂದರೆ ಬ್ರದರ್ ಬೇಡ, ಇವತ್ತು 60 ಕೋಟಿ ರೂಪಾಯಿದು ಮೌಲ್ಯವನ್ನು ಸೀಸ್ ಮಾಡಿ ಇವತ್ತು ನಾನು ಅವರೆಲ್ಲ ನಮ್ಮ ಟೀಮ್ಗೆ 10 ಲಕ್ಷ ಕ್ಯಾಶ್ ಮನಿ ಕೂಡ ನಾನು ಘೋಷಣೆಯನ್ನು ಮಾಡಿದ್ದೇನೆ. ನದಿ ಜೋಡಣೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಇದು ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲ, ನೀರಿನ ಪ್ರಮಾಣ ಮೊದಲು ನಿಗದಿ ಮಾಡ್ಕೊಳ್ಳಿ. ನಾನು ಈಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವ ಟೈಮಲ್ಲಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತೀನಿ. ಫಸ್ಟ್ ಅವ್ರು ಹೋಗಿ ಸೆಂಟ್ರಲ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಏನು ಆ ಯೋಜನೆ ಬಗ್ಗೆ ಅನ್ನೋದು ಫಸ್ಟ್ ಅವರು ತಿಳ್ಕೊಳ್ಳಿ, ಆಮೇಲೆ ಮಾತಾಡೋದು. ಇವತ್ತು ಅಪರಾಧಿಗಳನ್ನ ಕಂಡುಹಿಡಿಯಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಪ್ರತಿ ಜಿಲ್ಲೆಗೂ ಒಂದು ವಿಶೇಷವಾದಂಥ ವಾಹನವನ್ನು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ಕೂಡಲೇ ಅಪರಾಧಿಗಳನ್ನು ಶೋಧನೆ ಮಾಡಬೇಕು ಅಂತೇಳಿ ಈ ಕ್ರಮ ಕೈಗೊಂಡು ಇವತ್ತು ನಾನು ಅದನ್ನು ಫ್ಲ್ಯಾಗ್ ಆಫ್ ಮಾಡಿದ್ದೇನೆ. ಸೊ ಎಲ್ಲರಿಗೂ ಅವ್ರಿಗೆ ಎಕ್ವಿಪ್ಮೆಂಟ್ಸು ಏನೇನು ಬೇಕು ವಾಹನಗಳು ಎಲ್ಲ ಕೂಡ ಅನುಕೂಲ ಆಗ್ತಾಯಿದೆ. ಸೊ ಇದಲ್ಲದೆ ಮಾದಕ ವಸ್ತುಗಳನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಗಮನವನ್ನು ಸೆಳೀತಾ ಇದ್ದೇವೆ. ಡ್ರಗ್ ಫ್ರೀ ಸ್ಟೇಟ್ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಜನ ಪೆಡ್ಲರ್ಸ್ ಕೂಡ ನಾವು ಬಂಧಿಸಿರೋದು ಈಗಾಗಲೇ ತಮಗೆ ಮಾಹಿತಿಯನ್ನು ನಾನು ತಿಳಿಸಿದ್ದೇನೆ. ಸೊ ಮುಂದಿನ ದಿನದಲ್ಲಿ ನಮ್ಮ ರಾಜ್ಯವನ್ನು ಕಾಪಾಡಲಿಕ್ಕೆ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ವಿದ್ಯಾರ್ಥಿಗಳನ್ನು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲ ನಮ್ಮ ತಂದೆ ತಾಯಿಯಂದಿರು ಕೂಡ ಆ ಮಕ್ಕಳ ಬಗ್ಗೆ ಸ್ವಲ್ಪ ನಿಗಾವನ್ನು ಕೂಡ ಅವರು ಕೂಡ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಮಾಡ್ತಾ, ಏಕೆಂದರೆ ಪೊಲೀಸವ್ರಿಗೆ ಸಹಕಾರ ಕೊಡಬೇಕಾದ್ರೆ ತಂದೆ ತಾಯಿಗಳು, ಸ್ನೇಹಿತರುಗಳು, ವಿದ್ಯಾರ್ಥಿ ಸಹಭಾಗಿಗಳು ಸ್ವಲ್ಪ ರಕ್ಷಣೆಯನ್ನು ಮಾಡಬೇಕು, ಮಾಹಿತಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ನೋ ಬ್ರದರ್ ಬೇಡ ಬ್ರೋ ಅಭಿಯಾನ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಅಂದರೆ ಬ್ರದರ್ ಬೇಡ, ಇವತ್ತು 60 ಕೋಟಿ ರೂಪಾಯಿದು ಮೌಲ್ಯವನ್ನು ಸೀಸ್ ಮಾಡಿ ಇವತ್ತು ನಾನು ಅವರೆಲ್ಲ ನಮ್ಮ ಟೀಮ್ಗೆ 10 ಲಕ್ಷ ಕ್ಯಾಶ್ ಮನಿ ಕೂಡ ನಾನು ಘೋಷಣೆಯನ್ನು ಮಾಡಿದ್ದೇನೆ. ನದಿ ಜೋಡಣೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಇದು ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲ, ನೀರಿನ ಪ್ರಮಾಣ ಮೊದಲು ನಿಗದಿ ಮಾಡ್ಕೊಳ್ಳಿ. ನಾನು ಈಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವ ಟೈಮಲ್ಲಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತೀನಿ. ಫಸ್ಟ್ ಅವ್ರು ಹೋಗಿ ಸೆಂಟ್ರಲ್ ಮಿನಿಸ್ಟರ್ನ, ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಏನು ಆ ಯೋಜನೆ ಬಗ್ಗೆ ಅನ್ನೋದು ಫಸ್ಟ್ ಅವರು ತಿಳ್ಕೊಳ್ಳಿ, ಆಮೇಲೆ ಮಾತಾಡೋದು.